ಬೈಕ್ ಇದೆ. ಆ್ಯಕ್ಚುಲಿ ಅವ್ರನ್ನ ಮುಂದೆ ಕಳಿಸಿದ್ದೀನಿ, ಒಂದು ಸಣ್ಣ ವೀಡಿಯೋ ಮಾಡಿದ್ದೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಆಫ್ ರೋಡ್ ಮೋಡಲ್ಲಿ ಇಟ್ಟಿದ್ದೀನಿ. ಸೊ ಬ್ರೇಕಿಂಗು ಒಳ್ಳೆ ಬೈಟ್ ಇರುತ್ತೆ, ಬೆಟರ್ ದೆನ್ ರೋಡ್ ಮೋಡ್. ಇಲ್ಲಾಂದರೆ ABS ಇಂಟರ್ಫಿಯರ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಏನಂದರೆ ಬ್ರೇಕಿಂಗ್ ಅಷ್ಟೇನು ಸಿಗಲ್ಲ ಇಲ್ಲಾಂದರೆ. ಸೊ ಆಫ್ ರೋಡ್ ಮೋಡೇ ಪ್ರಿಫರ್ ಮಾಡ್ತೀನಿ ನಾನು. ಆಲ್ಮೋಸ್ಟು ರೋಡಲ್ಲೂ ಕೂಡ ಆಫ್ ರೋಡ್ ಮೋಡಲ್ಲೇ ಇಟ್ಕೊಂಡು ಓಡಿಸ್ತೀನಿ, ಯಾಕಂದರೆ ಒಳ್ಳೆ ಬ್ರೇಕ್ ಬೈಟ್ ಸಿಗುತ್ತೆ. ಕಮಾನ್ ಲೆಟ್ಸ್ ಗೋ. ನೋಡೋಣ ವೀಡಿಯೋ ಹೆಂಗೆ ಬಂತು ಅಂತ. ಆ್ಯಕ್ಚುಲಿ ಆ ವಿಡಿಯೋ ಪರ್ಫೆಕ್ಟ್ ಆಗಿಲ್ಲ ಅನ್ಸುತ್ತೆ, ಇನ್ನೊಂದು ಟ್ರೈ ಮಾಡ್ತೀನಿ. ಹೆಂಗೆ ಬಂತು ಅಂತ ನೋಡಿ. ಹಂಡ್ರೆಡ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ರೋಡ್ ಮೇಲೇ ಕಾನ್ಸಂಟ್ರೇಟ್ ಇರಬೇಕಾಗುತ್ತೆ. ಇವಾಗ ಇನ್ನೊಂದು ಪ್ಲೇಸ್ ಹೋಗಬೇಕು, ಹೋಗೋಣ. ಮತ್ತೆ 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 ಪತ್ತು ಪತ್ಯ ಪತ್ತು ಅನ್ನೋದೆಲ್ಲ ವೀಡಿಯೋ ಅಪ್ಪ ಕನ್ನಡ ಬಿಟ್ಟು ತುಳು ಬಂದ್ಬಿಡ್ತು. ಹಾಂ, ಚೂರು ಬ್ಯಾಲೆನ್ಸ್ ಮಿಸ್ ಆದರೆ ಮತ್ತೇನು ಮಾಡೋಕ್ಕಾಗಲ್ಲ. ಸಣ್ಣ ವೀಲಿ ಹೊಡೆಯೋಣ. ಔಟ್ ಆಫ್ ಕಂಟ್ರೋಲ್. ಆ್ಯಕ್ಚುಲಿ ಕಾಡೊಳಗೆ ಎಂಟ್ರ್ ಆಗಿದೆ. ಭಾಗ್ಯ ಆಗಿರ್ತಾರೆ ಅದೊಂದು ಪಕ್ಕ. ಚೆನ್ನಾಗಿದೆ ಮುಂದ್ಗಡೆ ರೋಡು. ಅದೇ ಕಡೆ ಹೋಗೋಣ.
ಆ್ಯಕ್ಚುಲಿ ನೀವು ರ್ಯಾಲಿ ತಗೊಂಡ್ರೆ ನಿಮಗೆ ಹಂಪ್ಸ್ಗಳಲ್ಲೆಲ್ಲ ಸ್ಲೋ ಮಾಡಬೇಕಂತಿಲ್ಲ, ಆರಿಸ್ಕೊಂಡೆ ಹೋಗ್ಬೋದು, ಅದೊಂದು ಬೆನಿಫಿಟ್. ಅಲ್ಲಿಲ್ಲೊಂದು ಮನೆ ಇದೆ, ಗೊತ್ತಿರೋರು. ಟರ್ನ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇದಂತೂ ಇನ್ನು ಡೀಪ್ ಇದೆ. ಟರ್ನಲ್ಲಂತೂ ಒಂದು ಅದೇ ಕಷ್ಟ. ಆ್ಯಕ್ಚುಲಿ ಇನ್ನೂ ಇಲ್ಲಿ ಮುಂದೆ ಕೂಡ ಇನ್ನೂ ಇದೆ, ಒಳ್ಳೆ ಟ್ರ್ಯಾಕ್ ಇದೆ. ಹಾಕ್ಬಿಟ್ಟೆ, ಸ್ವಲ್ಪ ಜಾಸ್ತಿನೇ ಬ್ರೇಕ್ ಹೊಡೆದೆ ಅನಿಸುತ್ತೆ. ಏನಾಗಿಲ್ಲ ಅಂದರೆ ಸಾಕು. ಶಿಟ್, ಅಡ್ಡ ಹಾಕ್ಬಿಟ್ಟೆ. ಏನಾಗಿಲ್ಲ ಅಂದರೆ ಸಾಕು, ಆದರೂ ಒಂದು ಫೋಟೋ ಹೊಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಫಾಲ್. ಈ ಥರ ತುಂಬ ನಸೀಬ್ ಇದೆ. ಗಾಡಿ ಇವಾಗ ಎತ್ತೋದೇ ಸಮಸ್ಯೆ, ಒಬ್ಬನೇ ಬೇರೆ ಇದ್ದೀನಿ. ಹೆಂಗೆ ಬಿದ್ದಿದ್ದೀನಿ ಅಂತ ಅಂದ್ಕೊಂಡು ಗೊತ್ತಾಗಿಲ್ಲ. ಏನಾಗಿದೆಯಾ ಲಕ್ಕೀಲಿ ಏನೂ ಆಗಿಲ್ಲ. ಇಲ್ಲೊಂಚೂರು ಸ್ಕ್ರ್ಯಾಚ್ ಇದೆ. ಕಮನ್ ಲೆಟ್ಸ್ ಗೋ. ಆ್ಯಕ್ಚುಲಿ ಗಾಡಿ ಬಿದ್ಮೇಲೆ ಆವಾಗಲೇ ಸ್ಟಾರ್ಟ್ ಆಗಲ್ಲ. ಗಾಡಿ ಇಗ್ನಿಷನ್ ಆಫ್ ಮಾಡಿ ಆನ್ ಮಾಡಬೇಕು. ಅಂತೂ ಬಿದ್ದುಬಿಟ್ಟೆ. ಅದಕ್ಕೆ ರೈಡಿಂಗ್ ಗೇರ್ಸ್ ಇಂಪಾರ್ಟೆಂಟ್ ಅಂತ ಹೇಳೋದು. ಯಾಕೆಂದರೆ ಸಡನ್ ಈ ಆಫ್ ರೋಡಲ್ಲಿ ಹೆಂಗೆ ಬಿದ್ದಿರ್ತೀವಿ ಅಂತಲೇ ಗೊತ್ತಾಗಲ್ಲ. ಇವಾಗೂ ಕೂಡ ಹಂಗೆ ನನಗೆ ಏನು ಗೊತ್ತಾಗಿಲ್ಲ. ನಾವು ಜಸ್ಟು ಒಂಚೂರು ಜಾಸ್ತಿ ಬ್ರೇಕ್ ಅಪ್ಲೈ ಮಾಡಿದೆ ಅಷ್ಟೇ, ಅಲ್ಲಿಗೆ ಮುಗೀತು. ವಿಡಿಯೋ ಆಗಿದ್ದು ಸಾಕು ಅಷ್ಟೇ. ಅಯ್ಯಯ್ಯೋ ಬಿದ್ಬಿಟ್ಟೆ. ಅವ್ರಿಲ್ಲ ಆ್ಯಕ್ಚುಲಿ ವಾಪಸ್ ಹೊರಡೋ ಟೈಮು. ಲೊಕೇಶನ್ ಏನು ಜಾಸ್ತಿ ತೋರಿಸಿಲ್ಲ, ಎಲ್ಲ ಇವಾಗ ಬಿಸಿಲಿಗೆ ಡ್ರೈ ಆಗಿ ಹೋಗ್ಬಿಟ್ಟಿದೆ. ನೋಡೋಣ, ವಿಡಿಯೋ ಎಲ್ಲ ರೆಕಾರ್ಡ್ ಆಗಿದ್ರೆ ಸಾಕು, ಯಾವ ಫುಟೇಜ್ ಮಿಸ್ ಆಗಿಲ್ಲ ಅಂದರೆ ಸಾಕು ಅಷ್ಟೇ. ಇದಂದರೆ ಮೊದಲು ಇದಕ್ಕಿಂತಲೂ ಟಫ್ ಇತ್ತು ರೋಡು. ಇವಾಗ ಅಂದರೆ ಕೆಲಸ ಮಾಡಿ ಎಲ್ಲ ಕರೆಕ್ಟ್ ಆಗಿದೆ. ಈ ಕಡೆ ಕೂಡ ಇದೆ, ಈ ಕಡೆನೂ ಹೋಗ್ಬೋದು. ಎಂಡ್ ಮಾಡೋ ಟೈಮ್ ಬಂದಿದೆ.
ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದೆ ಕೂಡ ಸಪೋರ್ಟ್ ತೋರಿಸಿ. ಥ್ಯಾಂಕ್ ಯು.